ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ವ್ಲಾಗ್ ಏನಂತಂದರೆ ನನ್ನ ಬಾಣಂತನ ಯಾವ ಥರ ಹೋಗ್ತಿದೆ, ನನ್ನ ಡೈಲಿ ರೂಟೀನ್ಸ್ ಯಾವ ಥರ ಇರುತ್ತೆ, ಮತ್ತು ಮಗುನ ಇಟ್ಕೊಂಡು ಮನೆ ಕೆಲಸ, ಅಮ್ಮ ಮನೇಲಿ ಯಾವ ಥರ ಇದೆ ಡೇಸ್ ಅನ್ನೋದ್ರ ಬಗ್ಗೆ ಇವತ್ತಿನ ವ್ಲಾಗ್ನ ಶೇರ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ, ಹಾಗೆ ಯೂಸ್ಫುಲ್ ಕೂಡ ಇರುತ್ತೆ ಅಂದ್ಬಿಟ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ತಪ್ಪು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಬ್ಯುಸಿ ಇದ್ದರೂ ಕೂಡ ಮತ್ತು ಈ ಥರ ಟೈಮಲ್ಲಿ ಕೂಡ ನಾನು ವೀಡಿಯೋಸ್ ಮಾಡಿ ಹಾಕ್ತೀನಿ. ಕಾರಣ ಬಂದು ನನಗೂ ಒಂದಿನ ನೋಡಿದಾಗ ನನಗೂ ಮೆಮೊರೀಸ್ ಸಿಗಬೇಕು, ಹಾಗೆಯೇ ಓಲ್ಡ್ ವೀಡಿಯೋಸ್ ನೋಡಿದಾಗ ಖುಷಿ ಆಗುತ್ತೆ, ಡಾಕ್ಯುಮೆಂಟ್ರಿ ಕೂಡ ಆಗುತ್ತೆ. ಹಾಗಾಗಿ ವ್ಲಾಗ್ಸ್ನ ಮಾಡಿಟ್ಕೊಂಡಿದ್ದೀನಿ. ನನಗಂತೂ ಈ ವಿಡಿಯೋನ ಶೇರ್ ಮಾಡೋದಕ್ಕೆ ತುಂಬ ಖುಷಿ ಇದೆ ಫ್ರೆಂಡ್ಸ್. ಸೊ ಲೆಟ್ ಸ್ಟಾರ್ಟ್ ದಿ ವಿಡಿಯೋ. ಇದು ಬಂದುಬಿಟ್ಟು ಮಿಡ್ ನೈಟ್ 2:30 ಈ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಆಲ್ರೆಡಿ ಟೈಮ್ ಕೂಡ ತೋರಿಸಿದ್ದೀನಿ. ಇವಳು ಯಾವ ಥರ ಅಂತಂದರೆ ನೈಟ್ ಕರೆಕ್ಟಾಗಿ ಅಂದರೆ ಸಂಜೆಯಿಂದ ಹೇಳ್ಬಿಡ್ತೀನಿ, ಅವಾಗ ಕೌಂಟಿಂಗ್ ಸಿಗುತ್ತೆ. ಸಂಜೆ ಒಂದು 4 ಗಂಟೆ 3 ಗಂಟೆ 3:30 ಅಷ್ಟರಲ್ಲಿ ಸ್ನಾನ ಮಾಡಿಸಿದ್ರೆ, ಯಾಕೆಮ್ಮ ಓಣೆ ಶಮು ಓ ಯಾನದು, ಮತ್ತು 3:30 ಹಂಗೆ ಸ್ನಾನ ಮಾಡಿಸಿದ್ರೆ 4 ಗಂಟೆ 4:15 ಅಷ್ಟರಲ್ಲಿ ಮಲ್ಕೊಂಡ್ಬಿಡ್ತಾಳೆ. ಅಂದರೆ ಫೀಡ್ ಮಾಡಿಸಿದ ತಕ್ಷಣ ರೆಡಿ ಮಾಡ್ಕೊಂಡು ಹಾಗೆ ಮಲ್ಕೊತಾಳೆ. ಆಮೇಲೆ ಮತ್ತೆ ಮಲ್ಕೊಂಡು 6:30 7 ಗಂಟೆಗೆ ಒಂದ್ಸರಿ ಎದ್ದು ಮತ್ತೆ ಫೀಡ್ ತೊಗೊಂಡು ಮತ್ತೆ ಹಾಗೆ ಮಲ್ಕೊತಾಳೆ. ಏನೆದ್ದು ಆಟ ಆಡೋದಿಲ್ಲ. ಮತ್ತು 9 ಗಂಟೆ ಆ ಟೈಮ್ಗೆ ಎದ್ದೊಳ್ತಾಳೆ. ಆವಾಗ ಸ್ವಲ್ಪ ಒಂದು ಹಾಫ್ ಆನ್ ಅವರ್ 1 ಅವರ್ ಆಟ ಆಡ್ಕೊಂಡಿದ್ಬಿಟ್ಟು ಮತ್ತೆ ಮಲ್ಕೊಂಡ್ರೆ 10:30 11 ಗಂಟೆ ತನಕ ಮಲ್ಕೊಂಡು 11 ಗಂಟೆ ಟೈಮ್ಗೆ ಎದ್ಬಿಡ್ತಾಳೆ. ಮತ್ತು ಮಲಗೋದು ಯಾವಾಗ ಅಂತಂದರೆ ಮೇಡಮ್ಮು 1:30 2 ಗಂಟೆ ಆಲ್ಮೋಸ್ಟು 1.5 to 2 hours ಎದ್ದಿರ್ತಾಳೆ. ಚೆನ್ನಾಗಿ ಆಟ ಆಡ್ಕೊಂಡಿರ್ತಾಳೆ. ಸೊ ಹಾಗಾಗಿ ಈ ಥರ ಅಂದರೆ ನಿದ್ದೆನೇ ಇಲ್ಲ. ಆಲ್ಮೋಸ್ಟ್ ನಮಗೆ 2 ಗಂಟೆ ತನಕ ಮಲಗೋದೇ ಇಲ್ಲ. ಮತ್ತು 2 ಗಂಟೆಗೆ ಮಲ್ಕೊಂಡ್ರೆ 4 ಗಂಟೆಗೆ ಒಂದ್ಸರಿ ಎದ್ದೊಳ್ತಾಳೆ, ಮತ್ತು 6 ಗಂಟೆಗೆ ಒಂದ್ಸರಿ. ಕರೆಕ್ಟಾಗಿ 2 ಅವರ್ಸ್ಗೆ ಒಂದ್ಸಲ ಮತ್ತು 3 ಅವರ್ಸ್ಗೆ ಒಂದ್ಸಲ. ಇನ್ನೊಂದೊಂದು ಸಲ ಸರಿಯಾಗಿ ಫೀಡ್ ಮಾಡ್ಕೊಂಡಿಲ್ಲ, ಹಂಗೆ ಮಲ್ಕೊಂಡ್ಬಿಟ್ರು ನಿದ್ದೆಗಣ್ಣಲ್ಲಿ ಅಂತಂದರೆ 1.5 ಅವರಲ್ಲಿ ಅಂದರೆ 1.5 ಅವರ್ಗೆಲ್ಲ ಎದ್ಬಿಡ್ತಾಳೆ. ಆ ಥರ ನನಗೆ ಈ ವಾಯ್ಸ್ ಓವರ್ ಕೊಟ್ಟು ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಕರೆಕ್ಟಾಗಿ 46-47 ಡೇಸ್ ಆಗಿರುತ್ತೆ, 48 ಡೇಸ್ ಆಗಿರುತ್ತೆ. ಸೊ ಅಮ್ಮ ಹೆಂಗೆ ಅಂದರೆ ಫಸ್ಟು ಹೂವು ಮಾರ್ತಾಯಿದ್ರು ಊರಲ್ಲಿ, ಮತ್ತು ಪಕ್ಕದೂರಲ್ಲೆಲ್ಲ ಚೆನ್ನಾಗಿ ಮಾರ್ತಾಯಿದ್ರು. ಮಗು ಆದಮೇಲೆ ಮಗು ನೋಡಿಕೊಂಡು ನನ್ನ ನೋಡಿಕೊಂಡು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಹೂವು ಕಟ್ಟಕ್ಕೆ ಆಗ್ತಿರ್ಲಿಲ್ಲ. 1 ತಿಂಗಳು ಹತ್ತತ್ರ ಆಗ್ತಾ ಬಂದಾಗ ಸ್ವಲ್ಪ ಬ್ಯಾಕ್ ಟು ರೊಟೀನ್ ಹತ್ರ ನಾವು ಅಮ್ಮ ನೋಡೋಣ ಅಂತ ತಗೊಬಂದ್ರು ಒಂದಿನ. ಬಟ್ ಆಗಲಿಲ್ಲ ಫ್ರೆಂಡ್ಸ್. ನೈಟು 2 ಗಂಟೆ ತನಕ ಇವಳನ್ನ ನೋಡ್ಕೋಬೇಕು. ಮತ್ತು ಇವಳು ಮಲ್ಕೊಂಡ್ಮೇಲೆ ನಾವು ಅಮ್ಮ 2ರಿಂದ 4 ಗಂಟೆ ತನಕ ಮಲಗಿ 4 ಗಂಟೆಗೆದ್ದು ಹೂವು ಕಟ್ತಾಯಿದ್ರು. ಇದು 4 ಗಂಟೇಲಿ ಮಾಡಿರೋ ವೀಡಿಯೋದು ನಮ್ಮ ಹೂವು ಕಟ್ತಿರೋದು. ಅವಾಗ ಇವಳು ಎದ್ದಿದ್ಲಲ್ವ, ಹಾಗೆ ಫೀಡ್ ಮಾಡಿಬಿಟ್ಟು ಅವಳನ್ನ ನಾನೇ ನಿದ್ದೆ ಮಾಡಿಸ್ತಾ ಇದ್ದೆ. ಆಮೇಲೆ ಮುಗೀತು. ಮತ್ತು ಮಲ್ಕೊಂಡು ಬೆಳಗ್ಗೆ ನಾನೇನು ಮಾಡ್ತೀನಿ ಅಂತಂದರೆ 6 ಗಂಟೆ 7 ಗಂಟೆಗೆ ಎದ್ದೊಳ್ತಾಳಲ್ವ ಇವಳು, ಆವಾಗ ನಾವು ಅಮ್ಮ ಕೈ ಕೊಟ್ಬಿಡ್ತೀನಿ. ಮತ್ತೆ ಮಲಗಲ್ಲ ಅವಳು. ಮಲಗಿದ್ರೆ ಮಲಗಿಸ್ತೀನಿ, ಇಲ್ಲಾಂದರೆ ಅಮ್ಮ ಕೈ ಕೊಟ್ಬಿಟ್ಟು ನಾನು ಮಲ್ಕೊಂಡು 9 ಗಂಟೆ 10 ಗಂಟೆಗೆ ಎದ್ದೊಳ್ತೀನಿ. ಇಲ್ಲಾಂದರೆ ಇರೋಕ್ಕಾಗಲ್ಲ ಫ್ರೆಂಡ್ಸ್. ಯಾಕಂದರೆ 2ರಿಂದ 3 ಅವರ್ ನಿದ್ದೆ ಮಾಡಿದ್ರೆ ಆಗೋದಿಲ್ಲ. ನೋಡಿ ಮಗ, ನೀನು ವಯಸ್ಸರು ಕೊಟ್ಕೊಂಡೆ ಅವಳೆ ಮಗು ನೋಡ್ತಲ್ಲ ಅಂತ ಜನ ಬೈಕಂತಾರೆ. ಸುಂದರ ಮಗು, ಹೋಗ್ರಿ ಹೋಗ್ರಿ. ಹಾಗಾಗಿ ನಾನು 9ರಿಂದ 10 ಗಂಟೆ ತನಕ ಮಲ್ಕೊತೀನಿ. ಆಮೇಲೆ ಎದ್ದಾದ್ಮೇಲೆ ಫಸ್ಟ್ ಮಾಡೋ ಕೆಲಸ ಬಂದುಬಿಟ್ಟು ಬಿಸಿನೀರು ಫ್ರೆಂಡ್ಸ್. ಬಿಸಿನೀರನ್ನ ಒಂದು ಗ್ಲಾಸ್ ತುಂಬ ಕುಡಿದು ಬಿಡ್ತೀನಿ. ನಾರ್ಮಲಾಗಿ ಯಾವಾಗಲೂ ಎದ್ದ ತಕ್ಷಣ ನೀರು ಕುಡಿತೀನಿ, ತಣ್ಣೀರು. ಬಟ್ ಇವಾಗ ಬಿಸಿನೀರೇ ಕುಡಿಬೇಕು ಅಂತೇಳಿ ಬಿಸಿನೀರು 1 ಗ್ಲಾಸ್ನ ಕುಡಿದ್ಬಿಟ್ಟು ಆಮೇಲೆ ಹಾಲು ಕುಡಿತೀನಿ ಬೆಳಗ್ಗೆ ಟೈಮು. ಸಂಜೆ ಟೈಮು ಕಾಫಿ ಕುಡಿತೀನಿ. ಸೊ ಬೆಳಗ್ಗೆ ರಸ್ಕು ತಿನ್ನಬೇಡಿ ಫ್ರೆಂಡ್ಸ್. ನಾನು ಗೊತ್ತಿಲ್ಲದಿರೋ ಒಂದು 20-30 ಡೇಸ್ ತಿಂದ್ಬಿಟ್ಟೆ ಅಂತ ಅನಿಸುತ್ತೆ. ಸೊ ಆ ಥರ ಆದಾಗ ಕಾನ್ಸ್ಟಿಪೇಷನ್ ಆಗಿ ತುಂಬ ಕಷ್ಟ ಆಯಿತು. ಸೊ ಯಾರೆಲ್ಲ ಪ್ರೆಗ್ನೆಂಟು ಇರೋರು ಮತ್ತು ನ್ಯೂ ಮಾಮ್ಸ್ ನೋಡ್ತಿದ್ರೆ ಅವ್ರು ರಸ್ಕ್ ತಿನ್ನೋಕೆ ಹೋಗಬೇಡಿ. ಗೊತ್ತಿರುತ್ತೆ, ನನಗೆ ಗೊತ್ತಿರಲಿಲ್ಲ, ತಿಂದೆ ಆ ಥರ ಆಯಿತು. ಬ್ರೆಡ್ ತಿಂದರೆ ಏನೋ ಅಷ್ಟೊಂದು ಎಫೆಕ್ಟ್ ಆಗೋಲ್ಲ, ಬಟ್ ರಸ್ಕ್ ತಿನ್ನಬಾರ್ದು. ನಾನು ರಸ್ಕ್ ತಿಂದ್ಬಿಟ್ಟು ಹಾಲು ಕುಡಿದ್ಬಿಟ್ಟು ಆಮೇಲೆ ಬೆಲ್ಟ್ ಹಾಕ್ಕೊತೀನಿ. ಬೆಲ್ಟ್ ಹಾಕ್ಕೊಂಡು ಚೆನ್ನಾಗಿ ಒಂದು 10 ನಿಮಿಷ ವಾಕ್ ಮಾಡ್ತೀನಿ. ಇದು ಬಂದುಬಿಟ್ಟು ಬೆಲ್ಟ್ ಹಾಕ್ಕೊಂಡು ವಾಕ್ ಮಾಡೋದ್ರಿಂದ ನನ್ನ ಪ್ರಕಾರ ಇದು ಹೊಟ್ಟೆ ಕರಗೋದನ್ನೋದಕ್ಕಿಂತ ಹೆಚ್ಚಾಗಿ ನನಗಂತೂ ಬ್ಯಾಕ್ ಪೇನ್ಗೆ ಸಪೋರ್ಟ್ ಫ್ರೆಂಡ್ಸ್. ಆದರೆ ತುಂಬ ಹಾಕ್ಕೊಳ್ಳೋದಿಲ್ಲ, ಯಾಕಂದರೆ ಎದ್ದೊಳ್ತೀನಿ, ಕುತ್ಕೊತೀನಿ, ಫೀಡ್ ಮಾಡಿಸೋದು, ಮಗುನ ಎತ್ತೋದು ಇಳಿಸೋದು ಈ ಥರ ಮಾಡ್ಬೇಕಾದ್ರೆ ಎಲ್ಲನೂ ಮರೆತು ಹೋಗ್ಬಿಡ್ತೀನಿ. ಆ ಬೆಲ್ಟ್ ಹಾಕ್ಕೊಂಡು ಅವಳು ಎತ್ಕೊಂಡ್ರೆ ಅವಳು ಕೈ ಕಾಲಿಗೆಲ್ಲ ಚುಚ್ಚುತ್ತೆ ಅಂದ್ಬಿಟ್ಟು ನಾನು ಹಾಕ್ಕೊಳ್ಳೋದಿಲ್ಲ. ಅವಳು ಮಲಗಿದಾಗ ಮಾತ್ರ ಸ್ವಲ್ಪ ಹೊತ್ತು ಹಾಕ್ಕೊಂಡು ಬೆಳಗ್ಗೆ ಟೈಮ್ ಮಲ್ಕೊತೀನಿ. ಸೊ ಊಟ ಮಾಡಿದಾಗ ಮತ್ತು ವಾಶ್ರೂಮ್ಗೆ ಹೋದಾಗ
ಮತ್ತು ನಿದ್ದೆ ಮಾಡ್ಬೇಕಾದ್ರೆ ನೈಟ್ ಟೈಮ್ ಮಾತ್ರ ಅದನ್ನು ತೆಗ್ದಿಡ್ತೀನಿ. ಸೊ ಈ ಥರ ಆಮೇಲೆ ವಾಕಿಂಗ್ ಎಲ್ಲ ಆಗಿದ್ದಾದಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಪಾಪುಗೆ ಈ ಥರ ಟಮ್ಮಿ ಟೈಮ್ ಅಂತೇಳಿ ಕೊಡ್ತೀನಿ. ಇವಾಗ ಒಂದು ಪಿಲ್ಲೋ ಇದೆಯಲ್ಲ, ಫೀಡಿಂಗ್ ಪಿಲ್ಲೋ, ಅದ್ರ ಮೇಲೆ ಮಲಗಿಸಿ ಕೊಡ್ತೀನಿ. ಅದನ್ನ ನೆಕ್ಸ್ಟ್ ವ್ಲಾಗ್ಸ್ ಎಲ್ಲ ಶೇರ್ ಮಾಡ್ಕೊತೀನಿ. ಸೊ ಸ್ಟಾರ್ಟಿಂಗ್ ಡೇಸಲ್ಲಿ ಈ ಥರನೇ ಕೆಳಗಡೆ ಒಂದು ಸ್ಲೀಪಿಂಗ್ ಬೆಡ್ ಇರುತ್ತಲ್ಲ, ಆ ಬೆಡ್ ಮೇಲೆ ಹಾಕ್ಬಿಟ್ಟು ಸ್ವಲ್ಪ ಒಂದು ಫಸ್ಟ್ ಡೇ 1 ಮಿನಿಟು, ಆಮೇಲೆ 2 ಮಿನಿಟ್ಸು, ಆಮೇಲೆ 3 ಮಿನಿಟ್ಸ್ ಅಂತೇಳಿ ಹಂಗೆ ಇನ್ಕ್ರೀಸ್ ಮಾಡ್ಕೊಳ್ಳೋದೆ. ಇವಳಂತೂ ಚೆನ್ನಾಗಿ ಕೈ ಕಾಲೆಲ್ಲ ಆಡಿಸಿ ಕತ್ತನ ಈ ಕಡೆಯಿಂದ ಆ ಕಡೆ ತಿರ್ಸ್ತಾಳೆ, ಲೈಟಾಗಿ ಎತ್ತಾಳೆ. ಇವಾಗ ಈ ವಿಡಿಯೋನ ಅಪ್ಲೋಡ್ ಮಾಡ್ಬೇಕಾದ್ರೆ ಅವಳಿಗೆ ಆಲ್ಮೋಸ್ಟ್ ಪರವಾಗಿಲ್ಲ ಅನ್ನೋ ಥರ, ಅಂದರೆ ತುಂಬ ಇನ್ನೂ ನಿಲ್ಲಲ್ಲ, 3 ಮಂತ್ಸ್ ಆಗಬೇಕು. ಬಟ್ ಇವಾಗ ಲಿಟಿಲ್ ಆ ಕಡೆ ಈ ಕಡೆ ಚೆನ್ನಾಗಿ ಇದು ಮಾಡಿಕೊಂಡು ಕತ್ತನ್ನ ಸ್ವಲ್ಪ ಅವಳೇ ಬ್ಯಾಲೆನ್ಸ್ ಮಾಡೋ ಥರ ಮಾಡ್ತಾಯಿದ್ದಾಳೆ. ಸೊ ಹಾಗಾಗಿ ಇವಳಂತೂ ಆರಾಮಾಗಿ ಮಾಡ್ತಾಳೆ, ಅಳೋದೇ ಇಲ್ಲ ಫ್ರೆಂಡ್ಸ್. ಕೆಲವೊಂದು ಟೈಮ್ ಮಾತ್ರ ಸುಮ್ಮನೆ ಅಳ್ತಾಳೆ, ಇಲ್ಲಾಂದರೆ ಆರಾಮಾಗಿ ಹಂಗೆ ಒಂದು ಕಡೆ ತಲೆನ ಹಾಕ್ಬಿಟ್ಟು ಮಲ್ಕೊಬಿಡ್ತಾಳೆ. ನಾನು ಇನ್ನೂ ಸುಮಾರು ವೀಡಿಯೋಸಲ್ಲಿ ಇನ್ನೂ ಜರ್ನಿನ ಶೇರ್ ಮಾಡ್ಕೊಳ್ಳೋದಿದೆ. ತುಂಬ ಜನ ಕೇಳಿದ್ದೀನಿ ಸೆಕೆಂಡ್ ಸಿಸೇರಿಯನ್ ಯಾವ ಥರ ಇತ್ತು ಪ್ರೊಸೀಜರು, ಮತ್ತು ನಾನು ಯಾವ ಥರ ರಿಕವರ್ ಆದೆ, ಮತ್ತು ನ್ಯೂ ಮಾಮ್ಸ್ಗಂತೂ ಬ್ರೆಸ್ಟ್ ಫೀಡಿಂಗ್ ಅಂತೂ ಎಷ್ಟು ಡಿಫಿಕಲ್ಟ್ ಇರುತ್ತೆ ಅಂದರೆ ತುಂಬ ಈಸಿಯಾಗಿ ಹೇಳ್ತಾರೆ. ಬಟ್ ಆ ಸ್ಟೇಜೆಲ್ಲನೂ ತುಂಬ ಜನ ಇದನ್ನೆಲ್ಲ ಶೇರೇ ಮಾಡಲ್ಲ ಫ್ರೆಂಡ್ಸ್. ಅದನ್ನೆಲ್ಲ ನಾನು ಶೇರ್ ಮಾಡಬೇಕು, ರಾಗಿ ನನಗೇನು ಎಕ್ಸ್ಪೀರಿಯೆನ್ಸ್ ಆಯಿತು ಅದನ್ನೇ ಶೇರ್ ಮಾಡಬೇಕು ಅಂತಿದ್ದೀನಿ. ನೆಕ್ಸ್ಟ್ ವ್ಲಾಗ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗ ಟಮ್ಮಿ ಟೈಮ್ ಆದಮೇಲೆ ನೆಕ್ಸ್ಟು ಪಾಪುಗೆ ವಿಟಮಿನ್ D3 ಕೊಡಬೇಕು. ಇದಂತೂ ಯಪ್ಪ ದೇವರೇ ಸರ್ಕಸ್ ಮಾಡಿ ಕೊಡಬೇಕು ಫ್ರೆಂಡ್ಸ್. ಎಷ್ಟು ಜೋರಾಗಿ ಅಳ್ತಾಳೆ ಅಂತಂದರೆ ಉಸಿರೇ ಹಿಡ್ಕೊಬಿಡ್ತಾಳೆ. ಒಂದೊಂದು ಸರಿ ಸುತ್ತ ಆರಾಮಾಗಲ್ಲ ಇವಳಿಗೆ. ಒಂದು ಬಾಯಲ್ಲಿ ಒಂದು ಡ್ರಾಪ್ ಇಡೋಷ್ಟರಲ್ಲಿ ಓ ಅಂತ ಕಿರಿಸ್ತಾಳೆ. ಇದು ಒಂದು ಕೊಡೋಷ್ಟರಲ್ಲಿ ಸುಮಾರು ಟೈಮ್ ತೊಗೊಬಿಡುತ್ತೆ. ಇವಳು ಅಳೋದು ನೋಡ್ರೆ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ನನಗೇನೆ, ಅಷ್ಟು ಇದು ಮಾಡ್ತಾಳೆ. ಎಷ್ಟೊಂದು ಸರಿ ವಾಮಿಟ್ ಕೂಡ ಮಾಡ್ಕೊಂಡವಳೆ ಇದನ್ನು ಕುಡಿಸ್ದಾಗ. ಇದನ್ನು ಕೊಡೋದೇ ಬೇಡವಾ ಅಂತ ನಂಗೆ ಗೊತ್ತಿಲ್ಲ, ಆದರೆ ಕೊಡ್ತಾನೇ ಇದ್ದೀನಿ. ಒಂದೊಂದು ದಿನ ಸ್ಕಿಪ್ ಮಾಡಿಬಿಡ್ತೀನಿ ನೋಡಿ ಏನಾದರೂ ಅನ್ಕಂಫರ್ಟಬಲ್ ಆಗಿದ್ದಾಳೆ ಅಂದಾಗ. ಸೊ ನಿಮ್ಮ ಪ್ರಕಾರ ಏನು ಇದು ಕಂಪಲ್ಸರಿ ಕೊಡಲೇಬೇಕಾ, ಇಲ್ಲ ಈ ವಾಮಿಟಿಂಗ್ ಯಾವ ಥರ ಕಂಟ್ರೋಲ್ ಮಾಡೋದು, ಮತ್ತು ಇವಳಿಗೆ ಯಾವ ಥರ ಅದನ್ನು ಕೊಡಬೇಕು, ಯಾರಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನನಗೆ ನಿಜವಾಗ್ಲೂ ಯೂಸ್ಫುಲ್ ಆಗುತ್ತೆ ನೀವು ಮಾಡೋ ಕಮೆಂಟು. ಸೊ ಫೈನಲಿ ಅದನ್ನು ಕೊಟ್ಟಿದ್ದಾದಮೇಲೆ ನೆಕ್ಸ್ಟು ಅಮ್ಮನೂ ಅಪ್ಪ ಹೊರಗಡೆ ಹೋಗಿದ್ದರು. ಅವ್ರು ಸ್ವಲ್ಪ ಏನೋ ಬ್ಯಾಂಕ್ ಹತ್ರ ಕೆಲಸ ಇದೆ ಅಂತೇಳಿ ಹೋದರು. ಬರಬೇಕಾದ್ರೆ ಹಂಗೆ ಮೊಮ್ಮಗಳಿಗೆ ಒಂದಷ್ಟು ಬಟ್ಟೆಗಳನ್ನ ತೊಗೊಬಂದಿದ್ರು. ನಾವು ನ್ಯೂ ಬೋರ್ನ್ಸು ಅಂದರೆ ಡೆಲಿವರಿ ಆದಾಗ ಅಲ್ಲಿ ಹಾಸ್ಪಿಟಲಲ್ಲಿ ತೊಗೊಂಡಿರೋ ಬಟ್ಟೆಗಳು ಒಂದಷ್ಟು ಸಣ್ಣ ಪುಟ್ಟ ಬಟ್ಟೆಗಳಿದ್ದಾವೆ, ಬಿಟ್ಟರೆ ಜಾಸ್ತಿ ಬಟ್ಟೆಗಳಿರಲಿಲ್ಲ. ಹಾಗಾಗಿ ಅಮ್ಮ ತಗೊಬಂದಿದ್ರು. ಸೊ ನಾನು ಮಧ್ಯಾಹ್ನ ನಮ್ಮಮ್ಮ ಎಲ್ಲ ಮುಗಿಸಿ ಆದಮೇಲೆ ಸ್ನಾನ ಮಾಡಿಸಿ ಕೊಟ್ಬಿಟ್ಟು ಹೋಗಿದ್ರು. ನಾನು ಫೀಡ್ ಮಾಡಿಸ್ಬಿಟ್ಟು ಆ ತೊಟ್ಲಲ್ಲಿ ಮಲಗಿಸಿ ಆಡಿಸ್ತಾ ಇದ್ದೆ. ನಮ್ಮಮ್ಮ ಅವಳು ನಿದ್ದೆ ಮಾಡಿದ್ದಳಷ್ಟರಲ್ಲಿ 2 ಅವರಲ್ಲಿ ಬರ್ತೀನಿ ಅಂತೇಳಿ ಹೋದರು. ಅದೇ ಥರನೇ 3 ಅವರೇ ಆಗಿಬಿಡ್ತು. ಅಲ್ಲಿ ತನಕ ಅವಳು ನಮ್ಮಮ್ಮ ಹೋಗ್ತಿದ್ದಂಗೆ ಅವಳು ಅಳಕ್ಕೆ ಸ್ಟಾರ್ಟ್ ಮಾಡ್ಕೊಬಿಟ್ಲು. ಎತ್ತಿ ಸುಧಾರಿಸೋ ಅಷ್ಟರಲ್ಲಿ ಸಾಕಾಗೋಯ್ತು ಫ್ರೆಂಡ್ಸ್. ನಿಜ ಅಂದರೆ ಸಿಸೇರಿಯನ್ ಆಗಿರೋದಲ್ವ, ಮತ್ತು ಅವಳನ್ನ ಎತ್ಕೊಂಡು ಅವಳು ತೂಗ್ತಾ ಇರಬೇಕು, ಕೈಯಲ್ಲಿ ಆಡಿಸ್ತಾ ಇರಬೇಕು. ಏನಾದ್ರು ಸೌಂಡ್ ಮಾಡ್ತಾಯಿದ್ರೆ ಸ್ವಲ್ಪ ಸೈಲೆಂಟಾಗಿರ್ತಾಳೆ, ಇಲ್ಲಾಂದರೆ ಕಿರಿಸ್ತಾನೆ ಇದ್ಲು. ಅವತ್ತಂತೂ ನಮ್ಮ ಮೇಲೆ ಸಖತ್ ಕೋಪ ಬಂದಿತ್ತು ನನಗೆ. ಏನು ಮಾಡೋದು, ಹೋಗಬೇಕು ಬರಲೇಬೇಕು ಅನ್ಬೇಕಾದ್ರೆ ಏನೂ ಮಾಡೋಕ್ಕಾಗಲ್ಲ. ಸೊ ಒಂದಷ್ಟು ಅಲ್ಲಿ ಇಲ್ಲಿ ಹೋಗೋ ಥರ ಅಂದರೆ ಫೋಟೋಶೂಟ್ಗೆ ಮಂತ್ಲಿ ಫೋಟೋಶೂಟ್ ಮಾಡ್ತೀನಲ್ವ, ಸೊ ಅದರೆಲ್ಲ ವೀಡಿಯೋಸ್ ಇದೆ, ನೆಕ್ಸ್ಟ್ ಅದು ಶೇರ್ ಮಾಡ್ಕೊತೀನಿ. ಆ ಥರದಕ್ಕೆ ಮತ್ತು ಚಿಕ್ಕ ಮಿಡಿಗಳು ನಮ್ಮಮ್ಮಗೆ ಈ ಥರ ಮಿಡಿ ಎಲ್ಲ ಅಂದರೆ ತುಂಬ ಇಷ್ಟ. ಅದನ್ನೆಲ್ಲ ಒಂದು ಸ್ವಲ್ಪ ತಗೊಬಂದಿದ್ರು. ಮತ್ತು ಇದೆಲ್ಲ ಟೀ ಶರ್ಟ್ಸು ಮತ್ತು ಚಡ್ಡಿಗಳು ಮತ್ತು ಈ ಸ್ವೆಟರ್ ಎಲ್ಲ ಡೈಲಿ ಯೂಸ್ಗೆ ಇದು ತೊಗೊಬಂದಿದ್ರು. ಇದಂತೂ ಈ ಶರ್ಟ್ ಆಗೋದಿಲ್ಲ ಫ್ರೆಂಡ್ಸ್, ಇದು ದೊಡ್ಡದು ನಮ್ಮ ಅಪ್ಪಗೇನೋ ಇಷ್ಟ ಆಯಿತು ಅಂದ್ಬಿಟ್ಟು ತೊಗೊಬಂದಿದ್ದಾರೆ. ಬಾಕಿ ಇರುವಂಥ ಎಲ್ಲ ಬಟ್ಟೆನೂ ಸಖತ್ ಸಾಫ್ಟಾಗಿದೆ. ಈ ಯೆಲ್ಲೋ ಕಲರ್ ಡ್ರೆಸ್ ಅಂತೂ ಪಾಪಗೆ ಎಷ್ಟು ಚೆನ್ನಾಗಿ ಕಾಣುತ್ತೆ. ಮತ್ತು ಇದರಲ್ಲಿ ನಾನು ಫೋಟೋಶೂಟೇ ಮಾಡಿದ್ದೀನಿ ರಾಂಪರಲ್ಲಿ ನೋಡಿ, ಹಾರ್ಟ್ ಇರೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅವಳಿಗಂತೂ. ಅಂದರೆ ಈ ಥರ ಅಂದರೆ ಮನೆಯಲ್ಲಿ ಒಂದು ಮಗು ಬಂದ ತಕ್ಷಣವೇ ಎಲ್ಲರ ಗಮನ ಮಗು ಕಡೆ ಹೋಗ್ಬಿಡುತ್ತಲ್ಲ. ನಾನು ಚೆನ್ನಾಗಿ ನೋಡ್ಕೊತಿದ್ದಾರೆ, ಬಟ್ ಮಗುನ ಇನ್ನೂ ತುಂಬ ಚೆನ್ನಾಗಿ ನೋಡ್ಕೊತಿದ್ದಾರೆ. ಬಟ್ ಪ್ರಾಮಿಸ್ ಆಗಲೂ ಪ್ರಾಂಪ್ಟಾಗಿ ಹೇಳ್ತೀನಿ ಫ್ರೆಂಡ್ಸ್, ಸ್ಟಾರ್ಟಿಂಗ್ 15 ಡೇಸ್ ಮಗುನ ಬ್ಯಾಲೆನ್ಸ್ ಮಾಡೋದು, ಮತ್ತು ನಿದ್ದೆ ಕೆಡೋದು, ಮತ್ತು ಫೀಡ್ ಮಾಡಿಸೋದು, ಕುತ್ಕೊಳ್ಳೋದು, ಅವಳ ಅತ್ತಾಗ ಏನು ಮಾಡಬೇಕಂತ ಗೊತ್ತಾಗದೇ ಇರೋದು, ಅವ್ರು ಸುಮ್ಮನೆ ಅಳ್ತಾ ಇರ್ತಾರೆ. ಈ ಪೋಸ್ಟ್ಮಾರ್ಟಮ್ ಡಿಪ್ರೆಷನ್ ಅಂದರೆ ಏನು, ಈ ರಿಯಲ್ ಜರ್ನಿ ಅಂದರೆ ಏನು ಅಂದ್ಬಿಟ್ಟು ಈ 15 ಡೇಸಲ್ಲಿ ನಾನು ತುಂಬ ಅಂದರೆ ತುಂಬ ಕಲ್ತಿದ್ದೀನಿ. ಇವಾಗಲೂ ಸ್ವಲ್ಪ ಕಷ್ಟನೇ, ಅದು ಇಲ್ಲ ಅಂತ ಹೇಳೋಕೆ ಹೋಗಲ್ಲ. ಎಲ್ಲ ಮದರ್ಸು ಅದನ್ನು ಅನುಭವಿಸಿರ್ತಾರೆ, ಬಟ್ ಯಾರೂ ಶೇರ್ ಮಾಡಿರಲ್ಲ. ಬಟ್ ನಾನು ಅದನ್ನು ನೆಕ್ಸ್ಟ್ ವ್ಲಾಗ್ಸಲ್ಲಿ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಇದೇ ಡ್ರೆಸ್ಸುಗಳಲ್ಲೆಲ್ಲನೂ ಈ ಮಿಡಿ ತುಂಬ ಇಷ್ಟ. ಇವಳಿಗೆ ಈ ಎಲ್ಲ ಶರ್ಟು ತುಂಬ ಸಾಫ್ಟ್
ಆಗಿರುತ್ತೆ. ಕಂಫರ್ಟಬಲಾಗಿ ನಿದ್ದೆ ಮಾಡ್ತಾಳೆ. ನನಗೆ ಬಟ್ಟೆಗಳೆಲ್ಲ ತಗೊಬಂದ್ಮೇಲೆ ತುಂಬ ಅಂದರೆ ತುಂಬ ಸಮಾಧಾನ ಆಗಿದ್ದು. ಸೊ ಈ ವ್ಲಾಗ್ ಈ ಥರ ಇತ್ತು. ನನಗೇನಂತಂದರೆ ನನ್ನ ಫುಲ್ ಜರ್ನಿ ನನ್ನ ಮಗು ಹುಟ್ಟಿದ್ದೇ ನಂಗೊಂಥರ ಮಿರಾಕಲ್ಲು. ನನ್ನ ಲೈಫಲ್ಲಿ ಬಂದಿರೋಂಥ ಒಂದು ಬೆಸ್ಟ್ ಗಿಫ್ಟು. ದೇವರು ತುಂಬ ಲೇಟಾಗಿ ಕೊಟ್ರು ಲೇಟೆಸ್ಟಾಗಿ ಒಳ್ಳೆಯದನ್ನೇ ಕೊಟ್ಟಿದ್ದಾರೆ. ನನಗೇನು ಬೇಕು ಅಂತ ನಾನು ಯಾವತ್ತೂ ಗ್ರೇಟ್ಫುಲ್ ಆಗಿರ್ತೀನಿ. ನನ್ನ ನೋಡ್ಕೊತಿರೋ ನಮ್ಮ ಅಮ್ಮಗೂ ನಾನು ಗ್ರೇಟ್ಫುಲ್ ಆಗಿರ್ತೀನಿ. ನನ್ನ ಮುದ್ದಾದ ಮಗು ನನ್ನೇ ನಂಬಿ ಬಂದಿದೆ. ನಾನು ಅವಳಿಗೆ ಯಾವತ್ತೂ ಗ್ರೇಟ್ಫುಲ್ ಆಗಿರ್ತೀನಿ. ಸೊ ಈ ಥರ ಈ ವ್ಲಾಗಲ್ಲಿ ನನ್ನ ಡೇ ಯಾವ ಥರ ಇತ್ತು ಅಂತ ಹೇಳಬೇಕು ಅಂದ್ಕೊಂಡೆ. ಅಮ್ಮ ಬಂದರು ಮತ್ತು ಸಂಜೆ ಏನಂತಂದರೆ ಕಾಫಿ ಕುಡಿತೀನಿ ಅಂತ ಹೇಳಿದ್ನಲ್ವ, ಕಾಫಿ ಕುಡಿತೀನಿ. ಹೌದು ಫ್ರೆಂಡ್ಸ್, ಇದರಲ್ಲಿ ನಾನು ಊಟದ ಬಗ್ಗೆನೇ ಶೇರೇ ಮಾಡ್ಕೊಂಡಿಲ್ಲ. ಊಟ ತಿನ್ನೋದು ಅಮ್ಮ ತೋರಿಸ್ಬಾರ್ದು, ಶೇರ್ ಮಾಡಬಾರ್ದು ಅಂದರು, ಅದಕ್ಕಾಗಿ ಶೇರ್ ಮಾಡಿಲ್ಲ. ಬಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಏನೇನು ಫುಡ್ ತಗೊತಾ ಇದ್ದೆ, ಏನೇನು ತಿಂತಾ ಇದ್ದೆ ಅನ್ನೋದನ್ನು ನಿಮಗೆ ನಾನು ಶೇರ್ ಮಾಡ್ಕೊತೀನಿ. ಸೊ ಅದಾದಮೇಲೆ ಈವ್ನಿಂಗು ಮತ್ತೆ ಸೇಮ್ ರೊಟೀನ್, ಅವಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಫೀಡ್ ಮಾಡಿಸಿ ನಿದ್ದೆ ಮಾಡಿಸಿ ನಾನು ಊಟ ಮಾಡಿ ಮಲ್ಕೊಳ್ಳೋದು ಇಷ್ಟೇ.